ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಹೋರಾಟಕ್ಕೆ ಈಗ ಪೊಲಿಟಿಕಲ್ ಟ್ವಿಸ್ಟ್ ಸಿಗ್ತಾ ಇದೆ. ಆಡಳಿತಾರೂಢ ಪಕ್ಷದ 10 ಜನ ಸದಸ್ಯರಿಂದ ದಿಢೀರಾಗಿ ರಾಜೀನಾಮೆ ಘೋಷಣೆ ಮಾಡಲಾಗ್ತಾ ಇದೆಯಂತೆ. ಹಾಗಾಗಿ ಏನಾಯ್ತು? 10 ಜನ ಪಾಲಿಕೆ ಸದಸ್ಯರಿಂದ ಈ ರೀತಿಯಾಗಿ ರಾಜೀನಾಮೆ ದಿಢೀರಾಗಿ ಘೋಷಣೆ ಮಾಡಿದ್ಯಾಕೆ? ಆಡಳಿತಾರೂಢ ಪಕ್ಷದ 10 ಜನ ಸದಸ್ಯರಿಂದ ದಿಢೀರಾಗಿ ರಾಜೀನಾಮೆ. 10 ಜನ ಪಾಲಿಕೆ ಸದಸ್ಯರಿಂದ ದಿಢೀರ್ ಸಾಮೂಹಿಕ ರಾಜೀನಾಮೆಯಲ್ಲಿ ಘೋಷಣೆ ಮಾಡಲಾಗಿದೆ. ಕೈ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಬಂಡಾಯ ನಾಯಕರಿಂದ ಗುಡ್ ಬೈ ಹೇಳಲಾಗಿದೆ. ಪಾಲಿಕೆ ಆವರಣದ ಧರಣಿ ಸತ್ಯಾಗ್ರಹದ ವೇದಿಕೆಯಲ್ಲೇ ಪ್ರಯೋಗ ಮಾಡಿದ್ದಾರೆ ಇವರು. ಶೀಘ್ರದಲ್ಲೇ ಪ್ರತ್ಯೇಕ ಮಹಾನಗರ ಪಾಲಿಕೆ ಘೋಷಣೆಯಾಗಲು ಪಟ್ಟನ್ನ ಹಿಡಿದಿದ್ದಾರೆ. ಹೀಗೆ 10 ಜನ ದಿಢೀರಾಗಿ ರಾಜೀನಾಮೆ ಘೋಷಣೆ ಮಾಡಿದ್ದು ಯಾಕೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ. ಪಾಲಿಕೆ ಆವರಣದ ಧರಣಿ ಸತ್ಯಾಗ್ರಹದ ವೇದಿಕೆಯಲ್ಲೇ ಈ ಒಂದು ಪ್ರಯೋಗ ಮಾಡಲಾಗಿದೆ. ಶೀಘ್ರದಲ್ಲೇ ಪ್ರತ್ಯೇಕ ಮಹಾನಗರ ಪಾಲಿಕೆ ಘೋಷಣೆಯಾಗಬೇಕು ಅಂತ ಹೇಳಿ ಹಠ ಹಿಡಿದಿದ್ರು. ಜನರ ಹಿತಕ್ಕಾಗಿ ಅಧಿಕಾರದ ಕುರ್ಚಿಯನ್ನೇ ತ್ಯಾಗ ಮಾಡಿರುವಂತಹ ಸದಸ್ಯರು ಇವರು. ಕೆಪಿಸಿಸಿ ಹಾಗೂ ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಟ್ವಿನ್ ಸಿಟಿ ವಿಭಜನೆ ಫೈಟ್ ಇನ್ ಮುಂದೆ ಮತ್ತಷ್ಟು ಉಗ್ರವಾಗಿ ನಡೆಯುತ್ತೆ. ರಾಜೀನಾಮೆ ಬಾಂಬ್ ಬೆನ್ನಲ್ಲೇ ಕೈ ನಾಯಕರಲ್ಲಿ ಒಂದು ರೀತಿಯಾಗಿ ತಳಮಳ ಈಗ ಶುರುವಾಗಿದೆ. ಹೀಗೆ ದಿಢೀರಾಗಿ ನಡೆದಿರುವಂತಹ ಘಟನೆ ಇದು. 10 ಜನ ಸದಸ್ಯರು ರಾಜೀನಾಮೆಯನ್ನ ಕೊಟ್ಟಿದ್ದಾರಂತೆ. ಅಲ್ಲೇ ಆನ್ ಸ್ಪಾಟ್ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಹೋರಾಟ ಪ್ರಾರಂಭ ಆಯಿತು. ಅನೇಕರು ತಮ್ಮ ವೈಯಕ್ತಿಕದಲ್ಲಿ ತಾವೇ ಅದರ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರು. ಜನತೆ ಹಿತ ಹಾಗೂ ಅವರ ಭಾವನೆಗಳು ಮುಖ್ಯ ಎಂದು ನಾವು ದೃಢವಾಗಿ ನಂಬಿದ್ದು, ಸಾರ್ವಜನಿಕರು ಹಾಗೂ ನ್ಯಾಯಸಮ್ಮತವಾದ ಹೋರಾಟ ಸಂಪೂರ್ಣವಾಗಿ ಧ್ವನಿಯಾಗಿ ನಿಟ್ಟಿನ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡುತ್ತೇವೆ. ಈ ಸಂದರ್ಭದಲ್ಲಿ ನಾನು ಏನು ಕಾರ್ಪೊರೇಟ್ ಅಧಿಕಾರ ನೋಡಿ ಇಲ್ಲಿ ಪ್ರೆಸ್ ಓಡಾಡಿ ಬಂದು ಕುಂಡ್ರಕ್ಕ ಅದ್ರ ಕುರ್ಚಿ ಅಂದ್ರೆ ಅಷ್ಟು. ಆದ್ರೆ ಇನ್ನೂ ಒಂದು ವರ್ಷ ಅಧಿಕಾರ ಇದ್ರೂ ಸಹ ಅಧಿಕಾರ ಮುಖ್ಯ ಅಲ್ಲ, ನಮಗೆ ಜನರ ಮುಖ್ಯ, ಜನರ ನ್ಯಾಯವಾದ ಬೇಡಿಕೆ ಮುಖ್ಯ. ಅದಕ್ಕೆ ಆ ಕಾರಣದಿಂದ ತಾವೇನು ತ್ಯಾಗ ಮಾಡ್ತೀರಿ ಇದು ನಿಮಗೆ ಮುಂದೆ ಕಟ್ಟಿಟ್ಟು ಬುತ್ತಿ. ಹೀಗೆ 10 ಜನ ಸದಸ್ಯರು ದಿಢೀರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಈ ಒಂದು ಧಾರವಾಡ ಭಾಗದಲ್ಲಿ ಪ್ರತ್ಯೇಕವಾಗಿ ಪಾಲಿಕೆಗಳಿಲ್ಲ. ಪ್ರತ್ಯೇಕವಾಗಿ ಪಾಲಿಕೆಗಳು ರೆಡಿ ಆಗಬೇಕು, ಸೃಷ್ಟಿ ಮಾಡಬೇಕು, ವಿಭಜನೆ ಆಗಬೇಕು ಅನ್ನುವಂತ ಒಂದು ಒತ್ತಡ.